ಉಡುಪಿ ಶ್ರೀಕೃಷ್ಣ ಮಠದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಹೋಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಬರ್ತಾ ಇದೆಯಲ್ಲ, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಪುತ್ತಿಗೆ ಮಠದಿಂದ ಸಿಎಂ ಅವರಿಗೆ ಆಹ್ವಾನ ಹೋಗಿದೆ. ಆಗಸ್ಟ್ನಲ್ಲಿ ಉಡುಪಿಯಲ್ಲಿ ನಡೆಯುವಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಹ್ವಾನ ಇದೆ. 48 ದಿನಗಳ ಮಂಡಲ ಉತ್ಸವ ಕಾರ್ಯಕ್ರಮ ಇರುತ್ತೆ. ಆಗಸ್ಟ್ 1ನೇ ತಾರೀಕಿಂದ ಆರಂಭ ಆಗಿ ಸೆಪ್ಟೆಂಬರ್ 15ರವರೆಗೂ ಕೂಡ ಮಂಡಲ ಉತ್ಸವ ನಡೆಯುತ್ತೆ. ಬೆಂಗಳೂರು ಶ್ರೀಕೃಷ್ಣ ಶಾಖಾ ಮಠದ ಎಬಿ ಕುಂಜಾರ್ ಹಾಗೆ ಪುತ್ತಿಗೆ ಶ್ರೀಗಳ ಕಾರ್ಯದರ್ಶಿ ರತೀಶ್ ತಂತ್ರಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಸಿಎಂಗೆ ಪ್ರಸಾದವನ್ನ ನೀಡಿ ಆಹ್ವಾನಿಸಿದ್ದಾರೆ ಮಠದ ಅಧಿಕಾರಿಗಳು. ಈ ಹಿಂದೆಯೂ ಕೂಡ ಹಲವು ಬಾರಿ ಮಠದಿಂದ ಸಿಎಂಗೆ ಆಹ್ವಾನ ಬಂದಿದೆ. ಹಲವು ದಶಕಗಳಿಂದ ಸಿಎಂ ಅಂತರವನ್ನ ಕಾಯ್ದುಕೊಂಡಿದ್ರು. ಈಗ ಸಿದ್ದರಾಮಯ್ಯ ಅವರು ಹೋಗ್ತಾರಾ ಅನ್ನೋದೇ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಹೌದು, ಬಹಳಷ್ಟು ಬಾರಿ ಆಹ್ವಾನ ಬಂದರೂ ಕೂಡ ಸಿದ್ದರಾಮಯ್ಯನವರು ಹೋಗ್ಲಿಲ್ಲ ಅನ್ನೋದು ಗಮನಾರ್ಹ. ಈ ಬಾರಿ ಏನಾಗುತ್ತೆ ಏನು ಅನ್ನುವಂಥದ್ದು, ಯಾವಾಗ ಆಹ್ವಾನ ಹೋಗಿದೆ, ಏನ್ ಡೀಟೇಲ್ಸ್ ಗಳು ಸಿಗ್ತಾ ಇದೆ ಪ್ರಜ್ವಲ್? ದಿನಗಣನೆ ಬಾಕಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಒಂದು ತಿಂಗಳೇ ಬಾಕಿ ಇರುವಾಗಲೇ ಎಲ್ಲ ಸಿದ್ಧತೆಗಳನ್ನ ಪುತ್ತಿಗೆ ಮಠದ ಸ್ವಾಮೀಜಿಗಳು ಮಾಡ್ತಾ ಇರುವಂತದ್ದು. ಯಾರಿಗೆಲ್ಲ ಆಹ್ವಾನ ನೀಡಬೇಕೆಂಬುದರ ಕೂಡ ಕಮಿಟಿಯನ್ನ ರಚನೆ ಮಾಡಿ ಈಗ ಆಹ್ವಾನ ಪತ್ರಿಕೆಗಳನ್ನು ಕೂಡ ಹಂಚುವ ಕೆಲಸ ಭರದಿಂದ ಸಾಕ್ತಿರುವಂತದ್ದು. ಇದರ ಬೆನ್ನಲ್ಲೇ ಸಾಕಷ್ಟು ವರ್ಷಗಳಿಂದ ದಶಕಗಳಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿರುವಂತಹ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೂ ಕೂಡ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿಗೆ ಆಹ್ವಾನ ನೀಡಿರುವಂತದ್ದು ಈ ಬಾರಿಯ ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಉಡುಪಿಗೆ ಭೇಟಿ ಕೊಟ್ಟಿದ್ರು ಕೂಡ ಶ್ರೀಕೃಷ್ಣ ಮಠದಿಂದ ತುಂಬಾನೇ ಅಂತರವನ್ನ ಕಾಯ್ದುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಆದ್ರೂ ಈ ಒಂದು ಕೃಷ್ಣ ಜನ್ಮಾಷ್ಟಮಿಗೆ ಬರ್ತಾರಾ ಎಂಬುದು ಕೂಡ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಸುಮಾರು ದಶಕಗಳ ಹಿಂದೆ ಮಠದಲ್ಲಿ ನಡೆದಂತ ಒಂದು ಮಠದ ವಿರುದ್ಧ ನಡೆದಂತ ಒಂದು ಪ್ರತಿಭಟನೆಯಲ್ಲಿ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆದಿತ್ತು. ಅದರ ಬಳಿಕ ಶ್ರೀಕೃಷ್ಣ ಮಠದ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಉಡುಪಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೂಡ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಡುವಂತದ್ದು ಯಾವುದೇ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿರ್ಲಿಲ್ಲ. ಆದ್ರೆ ಈ ಬಾರಿ ಪುತ್ತಿಗೆ ಮಠದ ಸ್ವಾಮೀಜಿಗಳು ವಿಶೇಷ ಆಹ್ವಾನವನ್ನ ಅಂದ್ರೆ ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವರ ಕಮಿಟಿಯವರು ಯಾರಿದ್ದಾರೆ ಅವರನ್ನ ಕಳಿಸಿ ಈ ಒಂದು ಆಹ್ವಾನವನ್ನ ನೀಡಿರುವಂತದ್ದು. ಈ ಬಾರಿ ಆದ್ರೂ ಬರ್ತಾರಾ ಎಂಬ ಪ್ರಶ್ನೆ ಕೂಡ ಈಗ ಹುಟ್ಟಿಕೊಂಡಿರುವಂತದ್ದು. ಇದೊಂದು ತುಂಬಾನೇ ವಿಶೇಷ ಆಗಿರುವಂತದ್ದು. ಸಾಕಷ್ಟು ವರ್ಷಗಳಿಂದ ಇನ್ವೈಟ್ ಅನ್ನ ಮಾಡಲಾಗಿತ್ತು, ಆದ್ರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇರ್ಲಿಲ್ಲ. ಆದ್ರೆ ಈ ಬಾರಿ ಬರ್ತಾರಾ ಎಂಬುದು ಕೂಡ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಆಹ್ವಾನವನ್ನ ಕೊಡಲಾಗಿದೆ. ಶ್ರೀಕೃಷ್ಣ ಮಠದ ಪ್ರಸಾದವನ್ನು ಕೂಡ ಕೊಡಲಾಗಿರುವಂತದ್ದು. ವಿಶೇಷ ರೀತಿಯಲ್ಲಿ ಅವನ ಆಹ್ವಾನ ಮಾಡಿದ್ದಾರೆ. ಆಹ್ವಾನ ಸಂದರ್ಭದಲ್ಲಿ ಆ ಪುತ್ತಿಗೆ ಮಠದ ಯಾರು ಕಮಿಟಿಯ ಸದಸ್ಯರಿದ್ದಾರೆ ಅವರಿಗೆ ಬರ್ತೇನೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಈಗ TV9ಗೆ ಲಭ್ಯವಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.